ಸ್ನೇಹಿತರೆ, ನಿಮಗದು ಸ್ವಾಗತ. ಇದು ಅಮೋಘ ಭಾರತ. ಭಾರತೀಯ ಸಂಸ್ಕೃತಿಯಲ್ಲಿ ಕೃಷಿಗೆ ಬಹಳ ಪ್ರಧಾನವಾದಂತಹ ವ್ಯವಸ್ಥೆ ಇದೆ. ಕೃಷಿಯನ್ನ ದೇಶದ ಆತ್ಮ, ಕೃಷಿಯನ್ನ ದೇಶದ ಬೆನ್ನೆಲುಬು ಅಂತ ಕರೀತಾರೆ. ದೇಶದಲ್ಲಿ ಸಾಕಷ್ಟು ಜನ ಕೃಷಿಯಲ್ಲಿ ಸಾಕಷ್ಟು ಕ್ರಾಂತಿಕಾರಕ ಬದಲಾವಣೆಗಳನ್ನ ತಂದು ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದ್ದಾರೆ. ಈಗೇನ್ ನೀವು ಈ ಬಾವಿಯನ್ನ ಗಟಾರ್ ನೀರನ್ನ ಸಂಗ್ರಹಿಸುವ ಮೂಲಕ ಏನು ಈ ಬಾವಿಯನ್ನ ಫ್ರೇಮ್ ಮಾಡಿರಲ್ಲ, ಇದು ಹೆಂಗ್ ನಡೆದು ಬಂತು? ಸಂಕ್ಷಿಪ್ತವಾಗಿ ಇದರದ ವಿಚಾರವನ್ನು ಹೇಳಿದ. ಸುಮಾರು 25-30 ವರ್ಷದ ಹಿಂದೆ ಬರಗಾಲ, ಭಾಳ ಬರಗಾಲ ಇತ್ತು ಅವಾಗೆಲ್ಲ. ನಾವು ಏನಾದರೂ ಮಾಡಿ ನೀರು ಭಾಳ ಮಹತ್ವ ಇತ್ತು ಅವಾಗೆಲ್ಲ. ಈ ಒಂದು 3-4 ವರ್ಷದಿಂದ ಮಳೆಗಾಲ ಆಗಿರ್ತಾವೆ, ಅವಾಗೆಲ್ಲ ಭಾಳ ಮಹತ್ವ ಇತ್ತು. ಅವಾಗ ನಾವು ಏನರ ಮಾಡಿ ಈ ಗಟರ್ ನೀರನ್ನು ಈ ಕಡೆ ಬಾವಿ ಕಡಿಕೊಂಡ್ರೆ ಏನರ ಒಂದು ಉಪಾಯ ಆಗ್ಬೋದು, ನಮ್ಗೆ ಅನುಕೂಲ ಆಗ್ಬೋದು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಈ ನೀರನ್ನು ಹಂತವಾಗಿ ಮೊದಲು ಒಂದು ಗಟರ, ಆಮೇಲೆ ಮತ್ತೊಂದು ಗಟರ, ಆಮೇಲೆ ಈ ದನಗಳು ಮೈ ತೊಳೆದಿದ್ದು, ಆಮೇಲೆ ಸಿಂಟ್ಯಾಕ್ಸ್ ಫುಲ್ ಆಗಿದ್ದು, ಆಮೇಲೆ ಸಿಂಕ್ನೊಳಗೆ ಕೈ ತೊಗೊಂಡಿದ್ದು, ಹೀಗೆಲ್ಲ ಹಂತವಾಗಿ ಬೇರೆ ಬೇರೆ ಥರದ ನೀರನ್ನು ನಾವು ಸಂಗ್ರಹ ಮಾಡಿ ಈ ಬಾವಿಗೆ ಕೆಡ್ಕೊಂಡ್ವಿ. ಈ ಬಾವಿಗೆ ಮೊದಲ ನೀರು ಕೆಡೋದಾಗ ಅದು ಪೂರ ಗಾಗರ್ದಿತ್ತು ಬಾವೆಲ್ಲ. ಸುಮಾರು ತಿಂಗಳ ಗಂಟ್ಲೆ ನೀರು ಬಿದ್ದಿದ್ದನ್ನ ಪೂರ ಇಂಕೊಂತ ಅದು ಮೊದಲ ಬಂದ್ ನೀರನ್ನ ಪೂರ ಇಂಕೊಂತ. ಆಮೇಲೆ ನೀರು ನಿಲ್ಲಕ್ ಚಲವಾತು. ಆಮೇಲೆ ನೀರು ಸಂಗ್ರಹ ಆಗಿ ಸ್ಟಾಕ್ ಆಗಕ್ ಚಲವಾತು. ಸ್ಟಾಕ್ ಆಗಿ ಮೇಲೆ ಅಂತರ್ಜಲ ಮಟ್ಟ ಹೆಚ್ಚಿಗೆ ಆಯ್ತು. ಹೆಚ್ಚಿಗೆ ಆದಾಗ ನಮ್ಮ ಬಾವಿ ಕೆಳಗಡೆ ಇರೋಂಥ ಒಂದು 50-60 ಬೋರ್ ರೀಚಾರ್ಜ್ ಆದವು ಆ ಟೈಮ್ನೊಳಗೆ. ಈಗ ಮತ್ತೆ ಅದಕ್ಕೆ ನಾವು ಏನು ಮಾಡಿದ್ವಿ, ಈ ಪಂಪ್ ಮುಖಾಂತರ ಮತ್ತೆ ಅದನ್ನ ಲಿಫ್ಟ್ ಮಾಡಿ ಅದನ್ನ ಡ್ರಿಪ್ ಇರಿಗೇಷನ್ಗೆ ನಾವು ಕೊಡಕ್ ಚಾಲು ಮಾಡಿದ್ವಿ. ಅಂದ್ರೆ ಇಲ್ಲಿ ಬಂದು ಸಂಗ್ರಹ ಆಗಿರುವಂತಹ ಗಟಾರ್ ನೀರು ಎಲ್ಲಿಂದ ಅದು ಮೇಲೆ ಬರ್ತೈತ್ರಿ? ಈಗ ನಾವು ಇಲ್ಲೇನ ಒಂದು ಬೋರ್ವೆಲ್ ಐತಲ್ಲ, ಈ ಬೋರ್ವೆಲ್ ಅಲ್ಲೇ ಬರೋದು ಆ ಪೈಪ್ನಾಗ ಬರ್ತೈತಿ ನೀರು. ಅಲ್ಲಿ ಬಂದ್ ಬಿದ್ದು ಸ್ಟಾಕ್ ಆಗಿ ಇಲ್ಲಿ ಏನೈತಿ, ಈ ಮೋಟರ್ ಮುಖಾಂತರ ಮೇಲೆ ಎತ್ತಿ ನಾವು ಡ್ರಿಪ್ ಹೋಗ್ತೈತಿ. ಆ ಬೋರ್ವೆಲ್ 3 ಏನ ಪೈಪ್ ಅದಾವಲ್ಲ, ಅಲ್ಲೇ ಬೇರೆ ಬೋರ್ವೆಲ್ ಹೊಡೆಸಿದ್ರು ಕೂಡ ಇಲ್ಲೇ ತಂದು ಸ್ಟಾಕ್ ಮಾಡ್ತದೆ ನೀರು. ಗಟಾರ್ ನೀರು ಮತ್ತು ಬೋರಿನ ನೀರು ಎಲ್ಲ ಸ್ಟಾಕ್ ಮಾಡಿ ಇಲ್ಲಿ 10 HP ಮೋಟರ್ ಮುಖಾಂತರ ನಾವು ಇಲ್ಲಿ ಎತ್ತಿ ಲಿಫ್ಟ್ ಮಾಡಿ ನಾವು ಆ ಕಡೆ ಡ್ರಿಪ್ ಮುಖಾಂತರ ಕಳ್ಸಂತ ಒಂದು ವ್ಯವಸ್ಥೆ ನಾವು ಮಾಡ್ಕೊಂಡಿದ್ವಿ. ಈಗ ಡ್ರಿಪ್ ಮುಖಾಂತರ ಹೋಗುವಂತ ನೀರು ಇಲ್ಲಿ ಈ ಪೈಪ್ ಲೈನ್ ಹೋಗ್ತೈತಿ ಮುಂದೆ ಅಡಿಕೆಗೆ, ಬಾಳೆಗೆ, ತೆಂಗಿಗೆ, ಪ್ಯಾರ್ಲಿ ಈ ತರ ಎಲ್ಲ. ನೀವು ಆ ನೀರನ್ನ ಬಳಸ್ಕೊಂಡು ಯಾವ್ಯಾವ ಕೃಷಿ ವ್ಯವಸ್ಥೆಯನ್ನ ಮಾಡಿರಿ, ಏನೇನು ಬೆಳೆದಿರಿ ಈ ವ್ಯವಸ್ಥೆ ಒಳಗಂತ ಒಂದೊಂದೇ ಭಾಗವನ್ನ ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಸ್ತೀನಿ. ನಾವು ಅದೇ ನೀರ್ಲಿಂದ ನಾವು ತರಕಾರಿ ವ್ಯಾಪಾರ, ನಮ್ಮದು ಮೂಲ ತರಕಾರಿ ವ್ಯಾಪಾರ. ಈ ಅಡಿಕೆ ಹಚ್ಚಿದ್ರೆ ಒಂದು 6 ವರ್ಷಕ್ಕೆ 8 ವರ್ಷಕ್ಕೆ ಫಲ ಚಾಲು ಆಗ್ತೈತಿ ಅಂತ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಅಡಿಕೆ ಒಳಗನ ಮಿಕ್ಸ್ ಬೆಳೆ ಅಂದ್ರೆ ಪ್ರತಿದಿನನೂ ಆದಾಯ ಬರೋಂಥ ಒಂದು ಸಮಗ್ರ ಕೃಷಿ ಮಾಡ್ಕೊಂಡೆ ನಾವು. ಹರಿವು ಸೊಪ್ಪು ಇರ್ಬೋದು, ಮೆಂತೆ ಇರ್ಬೋದು, ಮೂಲಂಗಿ, ಕೊತ್ತಂಬರಿ, ರಾಜಗಿರಿ, ಪಾಲಕ, ಸಬ್ಬಸಿಗೆ ಈ ತರ ಎಲ್ಲ ಪ್ರತಿದಿನನೂ ಆದಾಯ ಬರಬೇಕು. ಅಡಿಕೆದು ಒಂದು ಲಾಂಗ್ ಟರ್ಮ್ ಆಗ್ತೈತಿ. ಅದಕ್ಕೆ ಪ್ರತಿದಿನ ಆದಾಯ ಬರೋಂಥದ್ದು ನಾವು ಮಾಡ್ಕೊಂಡ್ವಿ. ನಾವೇ ಬೆಳೆದು ನಾವೇ ಸಂತಿಗೆ ಹೋಗಿ ವ್ಯಾಪಾರ ಮಾಡಿ ಬರೋಂಥದ್ದು ಒಂದು ವ್ಯವಸ್ಥೆ ಮಾಡ್ತೀವಿ. ಅಂದ್ರೆ ಈ ಎಲ್ಲ ಏನ್ ಇವನ್ ಪ್ಲಾಟ್ಫಾರ್ಮ್ ಒಳಗೆ ಮಾಡಿರಲ್ರಿ, ಬೇರೆ ಬೇರೆ ವಿಭಾಗಗಳನ್ನ ಇವನ್ ಒಂದೊಂದೊಂದು ಪರಿಚಯ ಮಾಡ್ಕೊಡೋದು. ಇದು ಹರಿವು ಸೊಪ್ಪು ಬರೀ 3-4 ಕುಂಟೆದಾಗ ಬೆಳಿತೀವಿ ಹರಿವು ಸೊಪ್ಪು. ಈ ಹರಿವು ಸೊಪ್ಪು 3-4 ಕುಂಟೆದಾಗ 9 ತಿಂಗಳ ಕೋರ್ಸ್ ಇದು. ಸುಮಾರು 20-25 ಸಲ ನಾವು ಕಟಾವ್ ಮಾಡ್ತೇವೆ. ಇದನ್ನ ಒಂದ್ ಬೀಜ ಹಾಕಿದ್ರೆ 25 ಸಲ ಕಟಾವ್ ಮಾಡ್ತೇವೆ. ಪಾಲಕ್ 6 ಸಲ ಕಟಾವ್ ಮಾಡ್ತೇವೆ. ಈ ಹರಿವು ಸೊಪ್ಪು ಏನಾಗ್ತೈತಿ ಅಂತಂದ್ರೆ 22-25 ಸಲ ಕಟಾವ್ ಮಾಡ್ತೇವೆ. ಇದೊಂದು 3-4 ಕುಂಟೆದೊಳಗ 4-5 ಲಕ್ಷ ರೂಪಾಯಿ ಒಂದು ಲಾಭ ಆಗ್ತೈತಿ ನಮ್ಗೆ ಒಂದ್ ವರ್ಷಕ್ಕೆ. ಒಂದ್ 3-4 ಕುಂಟೆದಾಗ ಒಂದ್ 4-5 ಲಕ್ಷ ರೂಪಾಯಿ ನಾವು ಇದ್ರೊಳಗೆ ಲಾಭ ಮಾಡ್ಕೊಂತೀವಿ. ಅಲ್ಲಿಂದ ಮತ್ ಮುಂದೆ ಸೊಪ್ಪಿಗೆ ಈ ಪಾಲಕ್ ಸೊಪ್ಪು ಏನ್ ಮಾಡ್ತೇವೆ, ಇದೊಂದು 3-4 ಕುಂಟೆ ಐತಿ. ಈ 3-4 ಕುಂಟೆದೊಳಗೆ ಇದು 6 ಸಲ ಬರ್ತೈತಿ ಪಾಲಕ್. ಒಂದ್ ಸಲ ಬೀಜ ಹಾಕಿದ್ರೆ 6 ಕಟಾವ್ ಬರ್ತೈತಿ. ಈ ಕಟಾವ್ ಮುಗಿಯತಿಗೆ ಮತ್ತೊಂದು ಸ್ಟೆಪ್ ನಮ್ದು ಕಟಾವ್ ಇರ್ತೈತಿ. ಅಂದ್ರೆ ಸ್ಟೆಪ್ ಮಾಡಿರ್ತೀವಿ ನಾವು. ಮೂಲಂಗಿ ಇರ್ಬೋದು, ಪಾಲಕ್ ಇರ್ಬೋದು, ರಾಜಗಿರಿ ಇರ್ಬೋದು, ತಿರುಗ್ಸಲ್ ಇರ್ಬೋದು, ಹರಿವು ಸೊಪ್ಪು ಇರ್ಬೋದು, ಪ್ರತಿಯೊಂದು ಕೊತ್ತಂಬರಿ ಇರ್ಬೋದು, ಸಬ್ಬಸಿಗೆ ಇರ್ಬೋದು. ಅಂದ್ರೆ ಒಂದು 3-4 ಗುಂಟೆ ಪ್ಲಾಟ್ ನಮ್ದು. ಆ ಪ್ಲಾಟ್ ಮುಗಿದ ತಕ್ಷಣ ಮತ್ತೊಂದು ಪ್ಲಾಟ್ ಬಂದಿರ್ಬೇಕಾದ ಸ್ಟೆಪ್ 365 ದಿನಾನು ನಮ್ಗೆ ಸೊಪ್ಪು ಸಿಕ್ಕಿರ್ಬೇಕು. ಈ ಪ್ಲಾಟ್ ಇದು ಪಾಲಕ್ ಹೀಗಿದೆ. ಈ ಪಾಲಕ್ ಈಗ ಅದು ಕೊತ್ತಂಬರಿ, ಇದು ಹರಿವು ಸೊಪ್ಪು ಇದೆ ಈ ಕಡೆ ಇದೆ. ಆ ಅಡಿಕೆ ಒಳಗ ಮೆಂತೆ, ಕೊತ್ತಂಬರಿ, ರಾಜಗಿರಿ ಐತಿ ಅಡಿಕೆ ಒಳಗ. ನಾವು 1-2 ಎಕರೆ ಗಂಟ್ಲೆ ಹಾಕಂಗಿಲ್ಲ. 4-4 ಗುಂಟೆ 5-5 ಗುಂಟೆ ಪ್ಲಾಟ್ ಮಾಡಿರ್ತೇವೆ. ಪ್ರತಿದಿನಾನು ನಮ್ಗೆ ಆದಾಯ ಬಂದಿರ್ಬೇಕು. ಬಾಳ ಹಾಕಿ ನಾವು ಕೆಡ್ಸೋದ್ರ ಬದ್ಲಿ ನಮ್ಗೆ ಎಷ್ಟು ಬೇಕು ಅಷ್ಟ ಹಾಕೊಂಡು ನಾವು ನಮ್ಮ ಸಂತಿ ಎಷ್ಟು ಅದಾವ ಹಾಕಿರಲ್ಲ ಪಾಲಕ್, ಇದ್ರದ್ದು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿರ್ತೀರಿ ನೀವು? ಇದರ ಇನ್ವೆಸ್ಟ್ಮೆಂಟ್ 4 ಗುಂಟೆಗೆ ಒಂದು 5,000-6,000 ರೂಪಾಯಿ ಖರ್ಚಿರ್ತದೆ. ಬೀಜ, ಆಳು, ಹೂಳು ಎಲ್ಲ ಅಂತಂದ್ರೆ ನಮ್ಗೆ ಆದಾಯ ಏನಾಗ್ತೈತೆ ಅಂತಂದ್ರೆ, ಒಂದು ಇದು ಪಾಲಕ್ ಅಂತಂದ್ರೆ ಒಂದು 3 ತಿಂಗಳು ಬರ್ತಿದೆ ಪಾಲಕ್. ಹರಿವು ಸೊಪ್ಪು 9 ತಿಂಗಳು, ಪಾಲಕ್ 3 ತಿಂಗಳು, ಮೆಂತೆ 1.5 ತಿಂಗಳು, ಕೊತ್ತಂಬರಿ 2 ತಿಂಗಳು, ಹಿಂಗೆ ಸ್ಟೆಪ್ ಬೈ ಸ್ಟೆಪ್. ಇದು ಪಾಲಕ್ ಈಗ ಒಂದು 5-6 ಸಾವಿರ ರೂಪಾಯಿ ಹೋಗಿ ನಮ್ಗೆ ಅದ ಒಂದು 2-2.5 ಲಕ್ಷ ರೂಪಾಯಿ ಒಂದು 3-4 ತಿಂಗಳದಾಗ. ಹೌದೌದು, 3 ತಿಂಗಳದಾಗ ಒಂದು 2 ಲಕ್ಷ ರೂಪಾಯಿ ಅಂತೂ ಆರಾಮಾಗ್ತೈತಿ ಪಾಲಕ್.
ನಾವು TBT ಕ್ಯಾಂಪ್ನವರಿಗೆ ನಾವು ಹೆಚ್ಚಿಗೆ ರೇಟ್ ಮಾರೋದ್ರಿಂದ ನಮ್ಗೆ ಆದಾಯನೂ ಹೆಚ್ಚಿಗೆ ಐತಿ. ಒಂದ್ ಕಟ್ಟಿಗೆ ನಾವು ಇಲ್ಲೇ ಹೋಲ್ಸೇಲ್ ರೇಟ್ನಾಗ ಕೊಟ್ರೆ 2 ರೂಪಾಯಿ ಕೊಡ್ತೀವಿ. TBT ಕ್ಯಾಂಪ್ನವ್ರಿಗೆ ನಾವು ಅಲ್ಲೇ ಹೋಗಿ ಕೊಟ್ರೆ 5 ರೂಪಾಯಿ 6 ರೂಪಾಯಿ ಕೊಡ್ತಾರೆ ನಮ್ಗೆ. ಅಂದ್ರೆ TBT ಕ್ಯಾಂಪ್ ಅವ್ರ ಜೊತೆ ನೀವು ಒಪ್ಪಂದ ಐತಿ ನಮ್ದು. ಪ್ರತಿ ವಾರನೂ ನಾವು ಇಷ್ಟು ಮಾಲ್ ಕೊಡ್ಬೇಕಂತ ಒಪ್ಪಂದ ಆಗೈತಿ. ನಮ್ಗೆ ಅವ್ರಿಗೆ ಒಪ್ಪಂದ ಆಗೈತಿ. ನಮ್ಗೆ ಲಾಭನೂ ಹೆಚ್ಚಿಗೆ ಐತಿ. ಹಿಂಗಾಗಿ ಅಂದ್ರ ಅಲ್ಲೆಲ್ಲಾ ನೀವು ತರಕಾರಿ ಬೆಳೆಗಳನ್ನ ಬೆಳೆದಿರಿ. ಇಲ್ಲಿ ಅಡಿಕೆಯನ್ನ ಹಚ್ಚಿ ಈ ಜಾಗನು ಖಾಲಿ ಬಿಡದ ಇಲ್ಲಿನ ಒಂದು ಮುಳಗಾಯನ್ನು ಬೆಳೆಯುವ ಮೂಲಕ ಹೊಸ ವಿಚಾರವನ್ನು ಮಾಡಿರಿ. ಇದು ಅಂದ್ರೆ ಏನ್ ಸರ, ಈ ಅಡಿಕೆ ಏನಾಗ್ತೈತೆ ಅಂತಂದ್ರ ಲಾಂಗ್ ಜರ್ನಿ ಇದು. ಸುಮಾರು 6 ವರ್ಷ 7 ವರ್ಷಕ್ಕೆ ಫಲ ಬರೋಂಥದ್ದು. ನಾವು 6 ವರ್ಷ 7 ವರ್ಷದ ಮಟ್ಟ ಕಾಯೋದ್ ಬೇಡ ಅಂತಂತಂದ್ರೆ ಅಡಿಕೆ ಹಚ್ಚೋದಾಗ ಏನ್ ಮಾಡಿದ್ವಿ ಅಂತಂತಂದ್ರ ನಾವು ಬಾಳೆ ಹಚ್ಚಿದ್ವಿ. ಈ ಅಡಿಕೆ ಗಿಡ ಬೆಳೆಯೋದ್ರ ಸಂಬಂಧ ಅದು 3 ವರ್ಷ ಬಾಳೆ ಬಂತು. ಈಗ 4ನೇ ವರ್ಷಕ್ಕೆ ಏನ್ ಮಾಡಿದ್ವಿ ಅಂತಂದ್ರೆ ಬಾಳೆ ಎಲ್ಲಾ ತೆಗೆದು ಮುಳಗಾಯಿ, ಮೆಂತೆ, ಕೊತ್ತಂಬರಿ, ಪಾಲಕ್, ಸಬ್ಬಸಿಗೆ, ರಾಜಗಿರಿ ಇದ್ರೊಳಗನು ಖಾಲಿ ಬಿಡೋದ್ ಬೇಡ. ಇದ್ ಏನಾಗ್ತೈತಿ ಅಂತ ಬಿಟ್ರೆ ಪೂರ ಜಂಗಲ್ ಆಗ್ಬಿಡ್ತೈತಿ. ಪೂರ ಕಸ ಹುಡ್ತೈತಿ. ಆ ಕಸಾನು ಹೋಗ್ತೈತಿ ಮತ್ ನಮ್ಗ್ ಲಾಭನೂ ಆಗ್ತೈತಿ. ಈ ಮುಳಗಾಯಿ, ಮೆಂತೆ, ಇದು ಅಡಿಕೆ ಗಿಡ ರೀ. ಇದು ಮುಳಗಾಯಿ, ಇದು ಪಾಲಕ್. ಒಟ್ಟು ಯಾವ ಜಾಗನು ಜಾಗ ಖಾಲಿ ಬಿಡಬಾರ್ದು ಅನ್ನೋ ಉದ್ದೇಶಕ್ಕ ಮಾಡೇವಿ ನಾವು. ನಡುವ ಅಂತರ ಬೆಳೆ ಬೆಳಿಬೇಕಂತಂದ್ರ ಇಲ್ಲಿ ಏನಾಗ್ತೈತಿ ಅಂತಂದ್ರ ನಾವು ಸಪ್ ಕೊಯ್ಯೋದ್ರಿಂದ ಅದು ಉಳಿದಿದ್ದು ಬಿದ್ದಿದ್ದು ಗೊಬ್ಬರನ ಆಗ್ತೈತಿ. ಅದಕ್ಕೆ ಸಪ್ ಕಟಿಂಗ್ ಮಾಡ್ತಿರ್ತೇವಿ. ಆ ಕಟಿಂಗ್ ಮಾಡೋ ಟೈಮ್ನಾಗ ಎಷ್ಟ್ರ ಸಪ್ ಬೀಳ್ತೈತಿ, ಇದ್ರಾಗ ನೆಲಬರ್ತಿ ಬೀಳ್ತಿರ್ತೈತಿ. ಆ ಅಡಿಕೆಗೆ ಗೊಬ್ಬರನೂ ಆಗ್ತೈತಿ, ಅಡಿಕೆಗೆ ನೆಳ್ಳು ಮಾಡ್ತೈತಿ, ತಂಪು ಉಳಿಸ್ತೈತಿ. ಇದೇನಾಗ್ತೈತಿ ಅಂತಂದ್ರ ಅಡಿಕೆ ಗಿಡಕ್ಕೆ, ಅಡಿಕೆ ಬಡ್ಡಿಗೆ ತಂಪು ಕಾಪಾಡ್ಕೊಂತೈತಿ. ಎಷ್ಟೋ ಬಿಸಿಲು ಬಿದ್ರು ನೀವು ಬೇಡ ನೋಡ್ರಿ, ಹೊರಗಡೆ ಅಡ್ಡಾಡಿ ಎಷ್ಟು ಬಿಸಿಲು ಐತಿ, ಇಲ್ಲಿ ಒಳಗಡೆ ಹೋದ್ರೆ ನಿಮ್ಗೆ ಏನು ಹತ್ತಂಗಿಲ್ಲ. ತಂಪು ವಾತಾವರಣ ಬರ್ತೈತಿ. ಹಿಂಗ ನಾವು ಪ್ರತಿ ಒಂದನು ಅವಕ್ಕೆ ಗಿಡಕ್ಕೆ ಅನುಕೂಲ ಆಗ್ಬೇಕಂತ ಹಿಂಗ ನಾವು ಸ್ಟೆಪ್ ಬೈ ಸ್ಟೆಪ್ ಈ ತರ ಒಂದು ನಾವು ಸ್ವಂತ ನೋಡ್ಕೊಂಡು ರೆಡಿ ಮಾಡ್ಕೊಂಡು ಮಾಡಿದೀವಿ. ಈ ಕಡೆ ಆ ಕಡೆ ರೀ, ಈ ಕಡೆ ಮುಳಗಾಯಿ, ಪಾಲಕ್ ಆತ್ರಿ. ಆ ಕಡೆ ಮೆಂತೆ, ಕೊತ್ತಂಬರಿ, ರಾಜಗಿರಿ, ತಿರುಗ್ಸಾಲಿ ಐತ್ರಿ. ಆ ಕಡೆ ಎಲ್ಲಾ ಅವು ಸ್ಟೆಪ್ ಬೈ ಸ್ಟೆಪ್ 4 ಪಟ್ಟಿ. ಇವು ರೆಗ್ಯುಲರ್ ಇನ್ಕಮ್ ಬರುವಂತವ್ರಿ. ಈಗ ಇಲ್ಲಿ ಈ ಜಗದೊಳಗ ಅಡಿಕೆಯನ್ನು ಬಿಟ್ರೆ ಉಳಿದಿದ್ದೆಲ್ಲ ರೆಗ್ಯುಲರ್ ಇನ್ಕಮ್ ಬರುವಂತ. ಹೌದೌದು, ಪ್ರತಿ ದಿನಾನು ಆದಾಯ ಬರ್ಬೇಕು ನಮ್ಗೆ. ಅಡಿಕೆ ಒಂದ್ ಬಿಟ್ರೆ ಇನ್ ಉಳಿದಿದ್ವಿ ಏನ್ ನಾವು ಮಾಡಿವಿ ಪ್ರತಿ ದಿನಾನು ಬರ್ಬೇಕು. ಅಂದ್ರೆ ಇದ್ರದ್ದು ಆದಾಯದ್ದು ಖರ್ಚು ವೆಚ್ಚದ್ದು ಆಗ್ಲೇ ತರಕಾರಿ ಹೇಳ್ದಂಗ ಇದ್ರದ್ದು ಏನೈತಿ? ಇಲ್ಲ, ಮುಳಗಾಯಿನೂ ಬಾಳ ಅಂತಂದ್ರೆ ನೋಡ್ರಿ, ಇದು ಒಂದ್ 7-8 ಗುಂಟೆದ ಮುಳಗಾಯಿ ಬೆಳೆದ. ಒಂದ್ 8 ಗುಂಟೆದಾಗ ಈ ಕಡೆ 8 ಗುಂಟೆದ ಮುಳಗಾಯಿ ಬೆಳೆದ್ರೆ 4-4.5 ತಿಂಗಳ ಹರಿಯಾಕತಿ. ಸುಮಾರು ತಿಂಗಳಿಂದನೂ ಪ್ರತಿ 2 ದಿನಕ್ಕೊಮ್ಮೆ ಕಾಯಿ ಹರಿತಾನ ಅದೇನು. ಒಮ್ಮೆ ಹರಿದ್ರೆ ಒಂದ್ 15ರಿಂದ 20 ಸ್ಟ್ರೇ ಬರ್ತಾವ. ಒಮ್ಮೆ ಹರಿದ್ರೆ 350 ರೂಪಾಯಿ ಒಂದ್ ಸ್ಟ್ರೇ ಮಾಡ್ತೈತಿ. 20 ಸ್ಟ್ರೇ ಅಂತಂತಂದ್ರೆ 350 ಅಂತಂದ್ರೆ 7,000 ರೂಪಾಯಿ ಆತ. 1,000 ರೂಪಾಯಿ ಖರ್ಚು ಇರ್ತೈತಿ. ಒಂದ್ ವಾರಕ್ಕೆ 3 ಸಲ ಇರ್ತೀವಿ. ಒಂದ್ ವಾರ 20,000 ರೂಪಾಯಿ ಅಂದ್ರೆ ತಿಂಗಳಿಗೆ 80,000 ರೂಪಾಯಿ. 3-4 ತಿಂಗಳಿಗೆ ಅಂತಂದ್ರೆ 8-4-32. ಬರೀ ಒಂದ್ 10-15 ಗುಂಟೆದಾಗ ನಾವು ಇದು ಒಂದ್ 2-2.5 ಲಕ್ಷ ರೂಪಾಯಿ ಆದಾಯ ಮುಳಗಾಯಿದು ಬಂದೈತಿ. ಮುಳಗಾಯಿ ಈ ತರ ಒಂದು ನಾವು ಸ್ವಂತ ಮಾರಾಟ ಮಾಡ್ತೇವ್ರಿ. ಮುಳಗಾಯಿ ಒಯ್ದು ಎಲ್ಲೂ ಹರಾಜು ಬೇರೆ ಕೊಡಂಗಿಲ್ಲ, ನಾವ ಕುತ್ಕೊಂಡ್. ಅಂದ್ರೆ ರೈತರು ಮಾಡುವಂತ ತಪ್ಪು ಮಧ್ಯವರ್ತಿಗಳಿಗೆ ಕೊಟ್ಟು ಅವರು ನಷ್ಟವನ್ನು ಅನುಭವಿಸಿದಾರಂತ. ಅಂದ್ರೆ ಏನು, ಅವ್ರು ಕುತ್ಕೊಂಡಲ್ಲೇ ಎಲ್ಲಾ ಇಲ್ಲೇ ಮಾಲ್ ಹೋಗ್ಬೇಕಂತಂದ್ರೆ ಆಗಂಗಿಲ್ಲ. ಅದನ್ನ ನಾವೇ ತಗೊಂಡೋಗಿ ನಾವೇ ಮಾರಾಟ ಮಾಡಿದ್ರೆ ದಯವಿಟ್ಟು ನಾವು ರೈತರಿಗೆ ಹೇಳೋದ್ ಏನಂತಂದ್ರೆ ಅದನ್ನ ಮ್ಯಾಕ್ಸಿಮಮ್ ನೀವೇ ಬೆಳೆಯಕ್ ರೆಡಿ ಮಾಡ್ರಿ, ನೀವೇ ಮಾರಾಟ ಮಾಡ್ರಿ. ರೈತರಿಗೆ ಹೇಳೋದು ಇಷ್ಟ ಉದ್ದೇಶ. ಮಧ್ಯವರ್ತಿಗಳಿಗೆ ಈಗ ಏನಾಗ್ತದೆ, ಬೆಳೆದಂತವನು ಅದನ್ನ ಲಾಭ ತಗೊಳಂಗಿಲ್ಲ, ಅದನ್ನ ಕೊಂಡ್ಕೊಂಡವನು ಲಾಭ ತಗೊಳಂಗಿಲ್ಲ. ನಡು ಮಧ್ಯವರ್ತಿಗಳನ್ನ ಲಾಭ ಮಾಡ್ಕೊಂತಾರೆ. ಅದಕ್ಕೆ ಈ ಮುಳಗಾಯಿ ಬಿಟ್ಟು ಆ ಕಡೆ ಹಾಕಿರಲ್ಲ, ಅದ್ರದ್ದು ಲಾಭಾಂಶ ಮತ್ತು ವೆಚ್ಚ ಎಲ್ಲ ಹೇಳೋದು ಸೇಮ್ ರೀ. ಅದು ಎಲ್ಲಾ ಪಾಲಕ, ಮೂಲಂಗಿ, ಮೆಂತೆ, ಕೊತ್ತಂಬರಿ ಎಲ್ಲಾ ಐತಿ. ಅದ್ರದ್ದು ಹಂಗೆ ಸೇಮ್. ಅದು ಒಂದ್ 3-4 ಬೆಳೆ ಬರ್ತೈತಿ. ಮೂಲಂಗಿ ಏನೈತಿ, ಸ್ಟೆಪ್ ಬೈ ಸ್ಟೆಪ್ ನಾವು ಪ್ಲಾಟ್ ಮಾಡೇವಿ. ಅಲ್ಲಿ ಮೂಲಂಗಿ ಐತಿ, ಆ ಕಡೆ ರಾಜಗಿರಿ ಐತಿ, ಪಾಲಕ್ ಐತಿ, ಹರಿವು ಸೊಪ್ಪು, ತಿರುಗ್ಸಲಿ ಎಲ್ಲಾ ಐತಿ ಐಟಮ್ ಅಲ್ಲಿ. ಅದು ಒಟ್ಟಾರೆ ಹಂಗ ಅಂದಾಜು ಈಗ ನಾವು 1-1.5 ಎಕರೆದಾಗ ಐತ್ರಿ. ಈಗ ಅದು ಬಾಳ ಅಂತಂದ್ರೆ ಒಂದ್ 20,000 ರೂಪಾಯಿ ಖರ್ಚು ಮಾಡೇವಿ. ಒಂದ್ 3-3.5 ಲಕ್ಷ ರೂಪಾಯಿ ಮಾಲ್ ಆಗ್ತೈತಿ. ಅದು ಒಂದ್ ವರ್ಷಕ್ಕಲ್ಲ, ಬರೀ ಒಂದ್ 3 ತಿಂಗಳು. 3 ತಿಂಗಳು ರೆಗ್ಯುಲರ್ ಆಗಿ 12 ತಿಂಗಳು. ಅದ್ ಮುಗಿಯತ್ತಿಗೆ ಅದ್ರ ಬಾಜು ಪ್ಲಾಟ್ ಮಾಡಿರ್ತೀವಿ ಮತ್ ನಾವು. ಸ್ಟೆಪ್ ಬೈ ಸ್ಟೆಪ್ ಅದ ಹೇಳಿದ್ನಿಲ್ರಿ ನಿಮ್ಗೆ. ಅಂದ್ರೆ ಏನ, ಇಲ್ಲಿ ಈಗ ಮುಳಗಾಯಿ ಮುಗಿಯತ್ತಿಗೆ ಮತ್ ಮುಳಗಾಯಿ ಬಾಜು ಐತಿ. ಈಗ ಅಲ್ಲಿ ಕಾಣ್ತಾವ್ರಿ, ಸಣ್ಣ ಗಿಡಗಳು ಕಾಣ್ತಾವ ಆ ಕಡೆ ಅಲ್ಲೇ ಮುಳಗಾಯಿ. ಇದು ಮುಗಿಯೋ ಟೈಮ್ ಅಂದ್ರೆ ಅಲ್ಲಿ ಕಾಯಿ ಬಂದಿರ್ಬೇಕಾದ್ರೆ ಆ ತರ ನೋಡ್ಕೊಂಡು ನಾವು ಇದು ಮಾಡ್ಕೊಂಡು ಟೈಮಿಂಗ್ ಟೇಬಲ್ ನಮ್ಗೆ ಯಾವ ಮಾಲ್ ಎಷ್ಟ್ ದಿನ ಬರ್ತೈತಿ. ಮೆಂತೆ ಹಿಂಗ್ ಬೀಜ ಹಾಕಿಂದ ನಾವು 21 ದಿನಕ್ಕೆ ಕೀಳ್ತೇವಿ. ಕೊತ್ತಂಬರಿ ಬೀಜ ಹಾಕಿಂದ 35 ದಿನಕ್ಕೆ ಕೀಳ್ತೇವಿ. ತಿರುಗ್ಸಾಲಿ ಬೀಜ ಹಾಕಿಂದ 40 ದಿನಕ್ಕೆ ಕೊಯ್ತೇವಿ. ಹಿಂಗ ನಮ್ಗೆ ಯಾವ ಮಾಲ್ ಎಷ್ಟ್ ದಿನಕ್ಕೆ ಬರ್ತೈತಿ, ಅದನ್ನ ಹೆಂಗ್ ಕಟಾವ್ ಮಾಡ್ಬೇಕು, ಹೆಂಗ್ ತೆಗಿಬೇಕು, ಹೆಂಗ್ ಮಾರಾಟ ಮಾಡ್ಬೇಕು, ಅದೆಲ್ಲ ನಮ್ಗೆ ಗುರುತಿರೋದ್ರಿಂದ ಅದನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂತೀವಿ. ಬಹಳ ಅಂದ್ರ ಒಟ್ಟಾರೆ ನಿಮ್ಮ ಒಂದು ವರ್ಷದ ಈ ಕೃಷಿ ಭೂಮಿಯಿಂದ 7 ಎಕರೆ ಕೃಷಿ ಭೂಮಿಯಿಂದ ತಾವು ಗಳಿಸುವಂತ ಆದಾಯ ಎಷ್ಟು, ಅದ್ರೊಳಗೆ ವೆಚ್ಚ? ಇದು ಅಡಿಕೆದಂತೂ ಬಿಟ್ರಿ ನಾವು ಇನ್ನಿತರ ಈ 7 ಎಕರೆದೊಳಗ ಅಂತಂದ್ರೆ ಒಂದ್ 2 ಲಕ್ಷ ರೂಪಾಯಿ ಖರ್ಚು ಬರ್ತೈತ್ರಿ. ಬೀಜ, ಆಳು, ಹೋಳಿಂದ ಒಂದ್ 17-18 ಲಕ್ಷ ರೂಪಾಯಿ ಟೋಟಲ್ ಆಗುತ್ತೆ. ಒಂದ್ ವರ್ಷಕ್ಕೆ ಒಂದ್ 15-16 ಲಕ್ಷ ರೂಪಾಯಿ ಉಳಿತಾಯ.
ಉಳಿತಾಯ. ಉಳಿತಾಯ. ಒಟ್ಟಾರೆ ಈ ಅಡಿಕೆಗಳು ಎಲ್ಲಾ ಬೆಳೆದು ನಿಮ್ಮ 6-7 ವರ್ಷಕ್ಕೆ ನಿಮ್ಮ ಫಸಲನ್ನ ಸೇರಿದ್ರ ಇದ್ರದೆಲ್ಲ ಸೇರಿದ್ರೆ ಎಷ್ಟಾಗ್ತದೆ ಅಂದ್ರೆ ಆದಾಯ? ಅಡಿಕೆದು ಭಾಳ ಆಗ್ತದೆ ಸರ್, ಒಂದ್ 15 ಲಕ್ಷ ರೂಪಾಯಿ ಆದಾಯ ಬರ್ತೈತಿ ಇನ್ನೊಂದ್ ವರ್ಷ ಹೋದ್ರಿ. ಇನ್ನೊಂದ್ ವರ್ಷ 5 ಎಕರೆ ಅಡಿಕೆ ಅಲ್ರಿ, ಒಂದ್ ವರ್ಷಕ್ಕೆ ಒಂದ್ ವರ್ಷಕ್ಕೆ 15 ಲಕ್ಷ ರೂಪಾಯಿ ಇದು ಆದಾಯ ಬೇರೆ ಬರುತ್ತೆ. ಆ ತರಕಾರಿದ ಒಂದು 15-16 ಲಕ್ಷ ರೂಪಾಯಿ ಬೇರೆ ಇಲ್ರಿ. ಇದ್ರೊಳಗ ಸ್ವಲ್ಪ ಬಹಳ ಶ್ರಮ ಪಟ್ಟು ಮಾಡಿದ್ರೆ ಐತೆ ಐತಿ. ಇದ್ರೊಳಗೆ ಸ್ವಲ್ಪ ವಿಚಾರ ಮಾಡ್ಕೊಂಡು ಮಾಡಿದ್ರೆ ಐತೆ ಐತಿ. ಎಷ್ಟೋ ಜನ ಇಂಜಿನಿಯರಿಂಗ್ ಡಾಕ್ಟರ್ಸ್ ಎಷ್ಟೋ ಜನ ಬಿಟ್ಬಿಟ್ಟು ಬರಾಕತ್ತಾರ. ಈಗ ನಾನು ಮೊನ್ನೆ ನೋಡಿದೆ ರಾಮನಗೌಡ್ರ, ದ್ರಾಕ್ಷಾಯಣಿ ರಾಮನಗೌಡ್ರ ಅಂತ ಒಂದು ಡಾಕ್ಟರ್ ರಾಮನಗೌಡ್ರ ಅಂತ ನೋಡಿದೆ ನಾನು ಯೂಟ್ಯೂಬ್ ಒಳಗೇನೆ. ಅವರು MBBS ಮುಗಿಸಿ ಹೊಳ್ಳಿ 7 ಎಕರೆ ತೋಟ ತಗೊಂಡು ಕೃಷಿ ಮಾಡಕತ್ತಾರ. ದಯವಿಟ್ಟು ಇದ್ರೊಳಗ ನೆಮ್ಮದಿ ಐತಿ. ನಾವು ಕಾಶಿ ಶ್ರೀಗಳದು ಒಂದ್ 20-30 ಎಕರೆ ಜಮೀನ್ ನಾವು ಆಲ್ರೆಡಿ ತೋಟ ಮಾಡಿದ್ದೇವೆ ಧಾರವಾಡ ನರೇಂದ್ರದೊಳಗೆ. ಅದು ಗುಡ್ಡಗಾಡ, ಅದು ಎದಕ್ಕೂ ಬರ್ಲಾರ್ದಂಥದ್ದು ಗುಡ್ಡಗಾಡು. ಇವೆಲ್ಲ ಫಲವತ್ತತೆ ಭೂಮಿ, ಅದು ಎದಕ್ಕೂ ಬರ್ಲಾರ್ದಂಥ ಭೂಮಿ ಒಳಗೆ ನಾವೀಗ ಅಲ್ಲೇ ಕೃಷಿ ಮಾಡಿ ಒಂದ್ 20-25 ವೆರೈಟಿ ನಾವು ಕ್ರಾಪ್ಗಳನ್ನ ಬೆಳೆದವಿ. ಇನ್ನೊಂದ್ ವರ್ಷ 2 ವರ್ಷ ಹೋದ್ರೆ ಎಲ್ಲಾರು ನೋಡಕ್ ಬರ್ಬೋದು, ಹಂಗ್ ಮಾಡತ್ತೀವಿ ಅಲ್ಲಿ ನರೇಂದ್ರದೊಳಗೆ. ಒಟ್ಟಾರೆ ಈಗ ನೀವು ಹೈನುಗಾರಿಕೆಯನ್ನು ಮಾಡ್ತೀರಿ, ಬೇರೆ ಬೇರೆ ನಿಮ್ಮ ಸ್ವಾವಲಂಬಿ ಉದ್ಯೋಗಕ್ಕಾಗಿ ಸಾಕಷ್ಟು ಮಾದರಿ ಎಲ್ಲವನ್ನು ಮಾಡಿದಿರಿ ನೀವು. ಈ ಹೈನುಗಾರಿಕೆ, ಕೃಷಿ ಮತ್ತೆ ನಿಮ್ಮೆಲ್ಲಾ ಬಿಸ್ನೆಸ್ ಗಳಿಂದ ವರ್ಷಕ್ಕೆ ಒಂದು ಮಾದರಿ ಆದಾಯ ಅಂತ ಎಷ್ಟು ಬರುತ್ತೆ? ಬರ್ತರಿ ಒಂದ್ 30 ಲಕ್ಷ ರೂಪಾಯಿ ಬರುತ್ತೆ. 30 ಲಕ್ಷ ರೂಪಾಯಿ ಈ ಅಡಿಕೆನ ಬಿಟ್ಟ? ಬರ್ತರಿ. ಇನ್ನೂ ಒಂದು ಏನಪ್ಪಾ ಅಂತಂದ್ರೆ ವಿಶೇಷವಾಗಿ ನಾ ಬರ್ತಿದ್ದೆ, ಎಷ್ಟೋ ಜನ ಈ ಹಳ್ಳಿ ಬಿಟ್ಟೆ ಬೆಂಗಳೂರಿಗೆ ಹೋಗಿ ಅಲ್ಲಿ 5,000 10,000 ದುಡಿದು ಸಿಕ್ಕಾಪಟ್ಟಿ ತಂದೆ ತಾಯಿ ಇಲ್ಲೇ ಅಲ್ಲಿ ಉಳ್ಕೊಂಡು ಇನ್ನಿತರೆ ಹ್ಯಾಬಿಟ್ ಕಲ್ತ್ ಬರೋದ್ರ ಬದ್ಲಿ ಇಲ್ಲೇ ಹಳ್ಳಿ ಒಳಗೆ 1 ಗುಂಟೆ ಇರ್ಲಿ 5 ಗುಂಟೆ ಇರ್ಲಿ ತೋಟ ಮಾಡ್ಬೋದು. ಮನಿ ನೀರೊಳಗ ತೋಟ ಮಾಡ್ಬೋದು. ಮನಿ ನೀರ್ ಏನ ಇವ್ರು ಯೂಸ್ ಮಾಡ್ತಾರಲ್ಲ ಆ ನೀರೊಳಗ ಇವ್ರು ಅಲ್ಲೇ ಹೂವಿನ ಗಿಡ ಪೈನ್ ಗಿಡ ತರಕಾರಿ ಹಚ್ಕೊಂಡು ಅದ್ರೊಳಗ ಮಂತ್ಯ ನಡೆಸ್ಬೋದು. ನಾವು ಸುಮಾರು ಅಲ್ಲಿ NH4 ಒಂದು 10 ಬೋರ್ ಹೊಡಿಸಿ ಒಂದು 10 ಎಕರೆ ನೀರಾವರಿ ನಮ್ದು. ಅಲ್ಲೇ ಪೂರ ಎಲ್ಲಾ ತರಕಾರಿನ ಮಾಡೇವಿ. ಅದಕ್ಕೆ ದಯವಿಟ್ಟು ನಾವು ರೈತರಿಗೆ ಹೇಳೋದಿಷ್ಟ, ನಾವು ಯಾವುದೇ ಇಷ್ಟ ತೋಟ ಮಾಡಿದ್ರು ಕೂಡ ಯಾವುದು ರಾಸಾಯನಿಕ ಗೊಬ್ಬರ ಹಾಕಿ ನಾವು ಈ ಕ್ರಾಪ್ ಅನ್ನ ತೆಗಿಯಂಗಿಲ್ಲ. ಯಾವ್ದು ರಾಸಾಯನಿಕ ಇಲ್ಲ, ಎಲ್ಲ ಸಾವಯವದೊಳಗನ ಮಾಡೇವಿ. ಅಲ್ಲಿಂದ ನಮ್ಮ ದನಗಳು ಅದಾವು, ಆ ಗೊಬ್ಬರದಿಂದ ನಾವು ಸಾವಯವದೊಳಗೆ ಮಾಡೇವಿ. ಬೇರೆ ಗೊಬ್ಬರನು ಸ್ವಲ್ಪ ಖರೀದಿ ಮಾಡ್ತೇವೆ ನಾವು. ಸಾವಯವ ಗೊಬ್ಬರನು ಕೃಷಿ ಇಲಾಖೆದೊಳಗೂ ಖರೀದಿ ಮಾಡ್ತೇವಿ. ಆ ಗೊಬ್ಬರದಿಂದ ನಾವ್ ಇಷ್ಟೆಲ್ಲ ತರಕಾರಿ ಬೆಳೆದೇವಿ. ಅದಕ್ಕೆ ದಯವಿಟ್ಟು ಯುವಕರಿಗೆ ರೈತರಿಗೆ ಹೇಳೋದೇನಂತಂದ್ರೆ, ಯುವಕರಿಗೆ ಹಳ್ಳಿ ಬಿಟ್ಟು ನೀವು ಹೋಗಿ ಅಲ್ಲಿ ಸುಮ್ಮನೆ ಏನು ಬೆಂಗಳೂರೊಳಗೆ ಹೋಗಿ ದುಡಿಯೋದ್ರ ಬದ್ಲಿ ಇಲ್ಲಿ ಹಳ್ಳಿ ಒಳಗೆ ಕೆಲಸ ಮಾಡ್ರಿ. ರೈತರಿಗೆ ಹೇಳೋದು ಏನಂತಂದ್ರೆ, ಯಾರು ರಾಸಾಯನಿಕ ಬಳಸ್ಬಾಡ್ರಿ, ಸಾವಯವದೊಳಗೆ ಬೆಳೆದ ತೃಪ್ತಿ ಕಾಣ್ರಿ ಅಂತ ನಂದು ಒಂದು ಉದ್ದೇಶ. ಇನ್ನೊಂದು ವಿಶೇಷ ಏನಂತಂದ್ರೆ ರೈತರಿಗೆ ಹೇಳೋದು, ನಾವು ಈಗ ಬರೀ ರೈತರು ಅಲ್ಲಿ ಕೆಲಸ ಮಾಡ್ದಂಗೆ ಎಷ್ಟೋ ಜನ ಗುಡಿ ಗುಂಡಾರದ ಕಟ್ಟಿ ಮೇಲೆ ಕುತ್ಕೊಂಡು ಪಂಟ್ ಬಿಡ್ತಿರ್ತಾರೆ ಸರ್. ನಾವು ಬೇರೆ ರೈತರಿಗೂ ಹೋಗಿ ಕೆಲಸ ಮಾಡಿ ತೋರಿಸಿದಾಗ, ಈ ಬೆಂಗಳೂರೊಳಗ ಸಾಕಷ್ಟು ಜನ ಈ ಚಾರ್ಟರ್ಡ್ ಅಕೌಂಟೆಂಟ್ ಇದ್ದಾರೆ, ನಮ್ಮನ್ನ ಕರೋದು ಇಲ್ಲ ನಮಗೆ ತೋಟ ಮಾಡಿ ಕೊಡು ಅಂತ ಕೇಳಿದಾಗ ನಾವು ಅವ್ರಿಗೆ ಅನೇಕ ರೈತರಿಗೂ ತೋಟ ರೆಡಿ ಮಾಡಿ ಕೊಟ್ಟಿವಿ. 30 ಎಕರೆ 40 ಎಕರೆ ತೋಟ ರೆಡಿ ಮಾಡಿ ಕೊಟ್ಟಿವಿ. ಅವ್ರ ಖುಷಿಗೆ ನಮಗೆ ಎಷ್ಟೋ ಜನ ಕಾರ್ ಕೊಟ್ಟಿರ್ಬೋದು, ಈ ಕಾರು ಬೈಕ್ ಕೊಟ್ಟಿರ್ಬೋದು, ಒಬ್ರು ಟ್ರ್ಯಾಕ್ಟರ್ ಕೊಟ್ಟರ, ಎಲ್ಲ ಗಿಫ್ಟ್ ಒಳಗೆ ಬಂದೋಗ್ತೀವಲ್ಲ. ನಾವು ಅವ್ರಿಗೆ ತೋಟ ಮಾಡಿ ಕೊಟ್ಟಿದ್ವಿ. ಹೋಗಿ ಪಡ ಭೂಮಿ ಇರ್ತಾವ, ಆ ಪಡ ಭೂಮಿಗಳನ್ನ ನಾವು ಪರಿವರ್ತನೆ ಮಾಡಿ ನಾವು ತೋಟ ರೆಡಿ ಮಾಡಿ ಕೊಟ್ಟಾಗ ಅವ್ರಿಗೊಂದು ಖುಷಿ ಆಗತ್ತೆ. ಏನಪ್ಪಾ 30-40 ಎಕರೆ ಇದು ಪಡ ಇತ್ತು ಭೂಮಿ, ಈ ತರ ಎಲ್ಲ ನಮ್ಗೆ ಇವ್ರು ಮಾಡಿ ಕೊಟ್ರಲ್ಲ ಅಂತಂತಂದು ಎಷ್ಟೋ ಜನ ನಮ್ಗೆ ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ಹಿಂಗೆಲ್ಲ ರಾಯಲ್ ಎನ್ಫೀಲ್ಡ್ ಗಾಡಿ ಇರ್ಬೋದು, ಎಷ್ಟೋ ಜನ ಕೊಡಿಸ್ತೇವೆ ಅಂತಂದ್ರೆ ನಾವು ಕೂಡ ಬೇಡ ಅಂತಂದೇವಿ. ಈ ತರ ಎಲ್ಲ ನಮ್ಗೆ ಎಷ್ಟೋ ಜನ ಗಿಫ್ಟ್. ಅಂದ್ರೆ ಇದು ತೋಟಗಾರಿಕೆ ಅನ್ನೋದು ನನಗ ಮಾತ್ರ ಸ್ವಾರ್ಥಕ್ಕೆ ಸೀಮಿತ ಆಗೋದು ಬೇಡ, ಎಲ್ರಿಗೂ ತಿಳಿಲಿ ಅನ್ನೋ ಉದ್ದೇಶ ನಿಮ್ದು. ಹೌದೌದೌದು. ಅಂದ್ರೆ ಜನ ಈಗ ರೈತರಿಗೆ ಗುರ್ತಾಗ್ಲಿ ಅಂತಂದ್ರೆ, ಎಷ್ಟೋ ಜನ ಈ ಕೃಷಿ ಮಾಡೋದು ಬಿಟ್ಬಿಟ್ಟು ಈ ಬೆಂಗಳೂರಿಗೆ ಹೋಗ್ತಿರ್ತಾರಲ್ರಿ, ಅವ್ರಿಗೆ ಸ್ವಲ್ಪ ಜನಕ್ಕೆ ಗುರ್ತಾಗ್ಲಿ ಅಂತಂದ್ರೆ ತಿರುಗಾಡ್ಬೋದು. ಅದೇನ್ ದೊಡ್ಡ ಎಷ್ಟೋ ಬೆಂಚ್ ಕಾರ್ನೊಳಗೆ ಅಡ್ಡಾಡ್ಬೋದು ರೈತ ಮನಸ್ಸು ಮಾಡಿದ್ರು, ಅದೇನ್ ದೊಡ್ಡ ವಿಷಯ ಅಲ್ಲ. ಅದು ಉದಾಹರಣೆ ನಾನೇ ಅದೇನಲ್ರಿ. ಈ ಸ್ವಿಫ್ಟ್ ಕಾರ್ನ ಅಡ್ಡಾಡ್ತೇವೆ ಅಂತಂದ್ರೆ ನಾವ್ ಎದಕ್ಕೂ ಬರ್ಲಾರ ಜನ, ನಾವು ಸ್ವಿಫ್ಟ್ ಕಾರ್ನ ಅಡ್ಡಾಡ್ತೇವೆ ಅಂತಂದ್ರೆ ಮತ್ತೆ ಇನ್ನೂ ಏನ್ ಬೇಕು. ಸ್ನೇಹಿತರೆ, ಇದು ನಮ್ಮ ಹಾವೇರಿ ಜಿಲ್ಲೆಯ ಸಿಗ್ಗಾವಿ ತಾಲೂಕಿನ ಮುನವಳ್ಳಿ ಅನ್ನುವಂತಹ ಗ್ರಾಮದ ಪ್ರಗತಿಪರ ರೈತರು ಹೊಸ ಸಂಶೋಧನೆಯನ್ನ ಮಾಡಿ ಅವರೊಂದು ಹೊಸ ವಿಚಾರವನ್ನ ಮಾಡಿದಂತಹ ಗದಗಯ್ಯ ಹಿರೇಮಠರವರ ಯಶೋಗಾಥೆ ಆಗಿತ್ತು. ಒಬ್ಬ ರೈತ ಹುಮ್ಮಸ್ಸಿನಿಂದ ನಾನು ಇಷ್ಟು ಗಳಿಸ್ತೇನೆ ಎನ್ನುವಂಥದ್ದನ್ನ ಹೇಳೋದಿದೆಯಲ್ಲ, ಅದೇ ನಿಜವಾದ ರೈತನ ಸಕ್ಸಸ್. ರೈತರು ಯಾವಾಗ್ಲೂ ಕೂಡ ನನಗೆ ಆದಾಯ ಬರೋದಿಲ್ಲ, ನನಗೆ ಬೆಲೆ ಕೊಡಿ ಅಂತ ಪ್ರತಿಭಟನೆ ಮಾಡೋದನ್ನೇ ನಾವು ಹೆಚ್ಚಾಗಿ ಇತಿಹಾಸದುದ್ದಕ್ಕೂ ನೋಡಿದೀವಿ. ಆದ್ರೆ ರೈತರು ನಾನು ಸ್ವಾವಲಂಬಿಯಾಗಿ ಬದುಕ್ತಾ ಇದ್ದೀನಿ, ಎಲ್ಲದಕ್ಕಿಂತ ನನಗೆ ನೆಮ್ಮದಿ ಇದೆ ಅಂತ ರೈತರು ಹೇಳ್ತಾರಲ್ಲ, ಅದು ನಿಜಕ್ಕೂ ಕೂಡ ರೈತರಿಗೆ ಒಂದು ಖುಷಿಯನ್ನು ಕೊಡುವಂತಹ ಸಂಗತಿ. ನಾವು ನೌಕರಿಯನ್ನೇ ಮಾಡಿ ಬದುಕಬೇಕು, ಮತ್ತೊಂದನ್ನೇ ಮಾಡಿ ಬದುಕಬೇಕು ಅಂತಲ್ಲ. ಇಲ್ಲಿರುವಂತಹ ಗದಗಯ್ಯ ಹಿರೇಮಠರವರೇ ನಮಗೆ ಮಾದರಿಯಾಗಿರುವಂತಹ ವ್ಯಕ್ತಿ. ಇವರಿಗೆ ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ. ಇದೇ 3 ದಿನದ ಹಿಂದೆ ಅವರಿಗೆ ಕೃಷಿ ಪಂಡಿತ ಎನ್ನುವಂತಹ ಬಿರುದನ್ನು ಕೊಟ್ಟು ಸನ್ಮಾನ ಮಾಡಿ 50,000 ರೂಪಾಯಿಗಳ ಕ್ಯಾಶ್ ಪ್ರೈಸ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ನಮಗೆ ಮಾದರಿಯಾಗಿರ್ಬೇಕಾದಂತಹ ವಿಷಯ. ಇನ್ನಷ್ಟು ವಿಷಯಗಳನ್ನ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಇವತ್ತೇ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ. ವಂದೇ ಭಾರತ್ ಮಾತರಂ.